ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಆಗಿರುವಂತದ್ದು ಜಗಜ್ಜಾಹೀರಾಗಿರುವ ವಿಚಾರ. ಆದ್ರೆ ದೊಡ್ಡ ದೊಡ್ಡ ಮಟ್ಟದ ನಾಯಕರೇನೋ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅಥವಾ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದು ಕಾರ್ಯಕರ್ತರಿಗೆ ಸಹಿಸಿಕೊಳ್ಳೋಕೆ ಆಗ್ತಲ್ಲ. ಎಕ್ಸಾಂಪಲ್ ಮಂಡ್ಯ ಮತ್ತು ಹಾಸನ ಅಂತ ತಗೊಳ್ಳೋಣ. ಇಡೀ ಜೆಡಿಎಸ್ಗೆ ಒಂದೇ ಒಂದು ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಲೋಕಸಭೆಯಲ್ಲಿ ಅಂದ್ರೆ ಅದು ಹಾಸನ ಮಾತ್ರ. ಯಾಕಂದ್ರೆ ಹಾಲಿ ಎಂಪಿ ಪ್ರಜ್ವಲ್ ಅವರೇ ಇದ್ದಾರೆ, ಜೆಡಿಎಸ್ ನವರೇ ಇದ್ದಾರೆ. ಹೀಗಿರುವಾಗ ಆ ಕ್ಷೇತ್ರವನ್ನು ನಾವೇ ಇಟ್ಕೊಳ್ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಪಟ್ಟು ಹಿಡಿದಿರೋದ್ರಿಂದ ಜೆಡಿಎಸ್ಗೆ ಇದೀಗ ಆ ಮೈತ್ರಿಯಲ್ಲಿ ಸಿಗುವಂತಹ ಪಾಲೆಷ್ಟು ಅನ್ನೋ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಬಿಜೆಪಿಗೂ ಇದೊಂದು ರೀತಿ ಬಿಸಿ ತುಪ್ಪ, ನುಂಗೋಕ್ಕೂ ಆಗ್ತಾ ಇಲ್ಲ, ಉಗ್ಳೋಕ್ಕೂ ಆಗದಂತಹ ಪರಿಸ್ಥಿತಿ ಏರ್ಪಟ್ಟಿದೆ ಈಗ. ಬಿಜೆಪಿ ಜೆಡಿಎಸ್ ಮೈತ್ರಿ ಹಾಸನದಲ್ಲಿ ಫಲಪ್ರದವಾಗುತ್ತಾ? ಪ್ರಜ್ವಲ್ ರೇವಣ್ಣ ಹಾಸನ ಜೆಡಿಎಸ್ ಅಭ್ಯರ್ಥಿ ಎಂದು ಪ್ರಚಾರ. ಕ್ಷೇತ್ರ ಬಿಟ್ಟುಕೊಡಲು ಪ್ರೀತಂ ಗೌಡ ಅಂಡ್ ಟೀಮ್ ವಿರೋಧ. ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಹೊರತು ಸೀಟುಗಳು ಹಂಚಿಕೆ ಆಗಿಲ್ಲ. ಇದಕ್ಕೂ ಮೊದಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರೇ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. 6 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಪ್ರಮುಖ ಮುಖಂಡರ ಸಭೆ ನಡೆಸಿ ಪ್ರಜ್ವಲ್ ರೇವಣ್ಣ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಜೆಡಿಎಸ್ ಜೊತೆ ಮೈತ್ರಿ ಆರಂಭ ಆದಾಗ್ಲಿಂದ ವಿರೋಧ ವ್ಯಕ್ತ ಆಗ್ತಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಅಲ್ಲ ಅಂತ ಪದೇ ಪದೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಿಕೆಟ್ ಸಿಗುತ್ತೆ, ನೆಂಟರಂತೆ ಬಂದಿರುವ ಜೆಡಿಎಸ್ ಕೂಡ ಬಿಜೆಪಿಗೆ ಬೆಂಬಲ ಕೊಡಲಿದೆ ಅಂತ ಪ್ರೀತಂ ಗೌಡ ಪುನರುಚ್ಚರಿಸಿದ್ದಾರೆ. ಇದು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಭಾರತೀಯ ಜನತಾ ಪಾರ್ಟಿಗೆ ಎನ್ಡಿಎ ಕೂಟಕ್ಕೆ ಜನತಾದಳ ಸೇರಿದೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ಎಂದು ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಹಾಸನ ಮಂಡ್ಯ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಬರುತ್ತೆ. ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಈ ದೇಶದಲ್ಲಿ, ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇದೆ. ಮಾಜಿ ಸಚಿವ ಸಿಟಿ ರವಿ ಕೂಡ ಕಾರ್ಯಕರ್ತರ ಸಭೆಯಲ್ಲಿ ಮೈತ್ರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಪ್ರೀತಂ ಪಿತೂರಿಗೆ ಬಲಿ, ಇಬ್ಬರು ವಿಷಕಂಠ ಆಗಿದ್ದೇವೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ರಾಜಕೀಯ ಪಿತೂರಿಗೆ ನಾವು ಬಲಿಯಾದ್ವಿ. ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ 2018ರ ಚುನಾವಣೆಯಲ್ಲಿ 40,000 ಓಟು ಪಡೆದಿತ್ತು. ಕಳೆದ ಚುನಾವಣೆಯಲ್ಲಿ ಕೇವಲ 1,700 ಓಟು ಪಡೆದಿದೆ. ಹಾಗೆಯೇ ಹಾಸನದಲ್ಲಿ ಕಾಂಗ್ರೆಸ್ ಅಂದು 38,000 ತೆಗೆದುಕೊಂಡಿತ್ತು. ಈಗ 4,000 ಮಾತ್ರ ಮತಗಳನ್ನು ಗಳಿಸಿದೆ. ಹೀಗಾಗಿ ರಾಜಕೀಯ ಪಿತೂರಿ ಹೇಗೆ ನಡೆದಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಂದಿದ್ದಾರೆ. ಹಾಸನಲ್ಲಿ ಪ್ರೀತಂ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ, ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ. ಆದರೂ ರಾಜಕೀಯ ಪಿತೂರಿಗೆ ನಾವು ಬಲಿಯಾಗಿ. ಚಿಕ್ಕಮಗಳೂರಿನಲ್ಲಿ ಕಳೆದ ಸರಿ ಜೆಡಿಎಸ್ 38,000 ಓಟ್ ತಗೊಂಡಿತ್ತು, ಈ ಸರಿ ತಗೊಂಡಿದ್ದು 1,700. ಕಾಂಗ್ರೆಸ್ ಹಾಸನದಲ್ಲಿ 39,800 40,000 ತಗೊಂಡಿತ್ತು. ಈ ಸರಿ ಕಾಂಗ್ರೆಸ್ ಪರವಾದ ಟ್ರೆಂಡ್ ಎಷ್ಟು ತಗೊಂಡ್ರು? 4,000. ಇದ್ರೊಳಗಡೆ ಪಿತೂರಿ ನಡೆದಿದೆಯೋ ಇಲ್ವೋ ಬಹಳ ಸಂಗತಿ ನಾವು ಹೇಳಿದ್ರೆ ಸಂಬಂಧ ಕೇಳುತ್ತೆ. ಸಿಟಿ ರವಿ ಹಾಗೂ ಪ್ರೀತಂ ಗೌಡ ಜೆಡಿಎಸ್ ಜೊತೆಗಿನ ಮೈತ್ರಿ ಹಾಗೂ ಹಾಸನದ ಟಿಕೆಟ್ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಜೆಡಿಎಸ್ಗೆ ತಣ್ಣೀರು ಎರಚಿದಂತಾಗಿದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಎನ್ಡಿಎ ಅಭ್ಯರ್ಥಿಯಾದರೂ ಪ್ರೀತಂ ಗೌಡ ಅಂಡ್ ಟೀಮ್ ಬೆಂಬಲಿಸುವುದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.